ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಎಸ್ಪೆಷಲಿ ಫಾರ್ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ಮನೆಯಿಂದ ಆಚೆ ಹೋಗಿ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ನಾಗಲಿ, ರೇಷನ್ ಐಟಮ್ಸ್ನಾಗಲಿ ಯಾವುದನ್ನು ಕೂಡ ಆಚೆಗಡೆ ಹೋಗಿ ಪರ್ಚೇಸ್ ಮಾಡುವಷ್ಟು ಟೈಮ್ ಇರೋದಿಲ್ಲ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಆಗಿರ್ಬೋದು ಅಥವಾ ಯಾರಿಗೆ ಆಗಿರ್ಬೋದು, ಆಚೆಗಡೆ ಹೋಗಿ ಐಟಮ್ಸ್ನಾಗಲಿ, ಮನೆಗೆ ಬೇಕಾಗಿರುವಂಥ ಥಿಂಗ್ಸ್ನಾಗಲಿ, ಎಮರ್ಜೆನ್ಸಿ ಎಸ್ಪೆಷಲಿ ಎಮರ್ಜೆನ್ಸಿ ಥಿಂಗ್ಸ್ನ ನಾವು ಆಚೆ ಹೋಗಿ ಪರ್ಚೇಸ್ ಮಾಡುವಷ್ಟು ಟೈಮ್ ಇರೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ನಾನು ಸಜೆಸ್ಟ್ ಮಾಡುವಂಥ ಈ ಆ್ಯಪು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನಾನು ಹಾಗೆ ಈಗ ತಕ್ಷಣಕ್ಕೆ ನಾನು ಇವಾಗ ಮನೆಯಲ್ಲಿ ಇದ್ದೀನಿ. ಯಾಕಂದರೆ ನನಗೆ ಸ್ಮಾಲ್ ಬೇಬಿ ಇರೋದ್ರಿಂದ, ಬೇಬಿ ಅಂದರೆ ಒಂದು 11 months ಬೇಬಿ ಇರೋದ್ರಿಂದ ಸೊ ನಾನು ಈಗ ಸದ್ಯಕ್ಕೆ ಮನೇಲಿದ್ದೀನಿ. ಸೊ ನಾನು ನನ್ನ ಬಾಣಂತನದಲ್ಲೂ ಕೂಡ ನನಗೆ ಮನೇಲಿ ಕೂತ್ಕೊಂಡು ನಾನು ಕೆಲವೊಂದು ಐಟಮ್ಸ್ಗಳನ್ನ ಬುಕ್ ಮಾಡ್ಕೊತೀನಿ. ಯಾಕಂದರೆ ನನ್ನ ಬಾಣಂತನದಲ್ಲಿ ಎಲ್ಲ ಒಂದು ಐಟಮ್ಸ್ನ ನಾನು ಆಚೆಗಡೆ ಹೋಗಿ ಎಲ್ಲ ಒಂದು ಅನ್ನೋದಕ್ಕಿಂತ ಆಲ್ಮೋಸ್ಟ್ ನಾನು ಯಾವೊಂದು ಐಟಮ್ಸ್ನ ನಾನು ಆಚೆಗಡೆ ಹೋಗಿ ಪರ್ಚೇಸ್ ಮಾಡುವಂಥದ್ದು ನನಗೆ ಸಾಧ್ಯತೆಗಳು ಕಮ್ಮಿ ಇತ್ತು. ಸೊ ಹೀಗಾಗಿ ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದು ಐಟಮ್ಸ್ಗಳನ್ನ ನಾನು ನೆಸೆಸಿಟಿ ಐಟಮ್ಸ್, ಮಗು ಅಂದರೆ ಗೊತ್ತಿರುತ್ತೆ ನಿಮಗೆ, ಎಷ್ಟೊಂದು ಐಟಮ್ಸ್ ಎಲ್ಲ ನಮಗೆ ಬೇಕಾಗಿರುತ್ತೆ. ನೆಸೆಸಿಟಿ ಪ್ರಾಡಕ್ಟ್ಸ್ ಎಸ್ಪೆಷಲಿ ತುಂಬ ನೆಸೆಸಿಟಿ ಪ್ರಾಡಕ್ಟ್ಸ್ ಬೇಕಾಗಿರುತ್ತೆ. ಸೊ ಅದು ಆನ್ ಟೈಮ್ಗೆ ಬೇಕಾಗಿರುತ್ತೆ. ಸೊ ಅಂಥ ಒಂದು ಟೈಮ್ನಲ್ಲಿ ನಾವು ಈ ಒಂದು ಆ್ಯಪ್ನಲ್ಲಿ ನಮಗೆ ಬೇಕಾಗಿರುವಂಥ ಥಿಂಗ್ಸ್ನ ನಾವು ಬುಕ್ ಮಾಡ್ತು ಅಂತಂದರೆ ನಮಗೆ ವಿತಿನ್ 10 to 15 minutes ಒಳಗಡೆ ಇಷ್ಟು ಅಂತ ನಾವು ಡೆಲಿವರಿ ಚಾರ್ಜಸ್ ಪೇ ಮಾಡ್ತೀವಿ ಅಂತಂದರೆ ಸೊ ನಮಗೆ ಮನೆಗೇ ಡೆಲಿವರಿ ತೊಗೊಂಡ್ಬರುವಂತಹ ಒಂದು ಒಳ್ಳೆ ಬೆಸ್ಟ್ ಆ್ಯಪ್ನ ನಾನು ಸಜೆಸ್ಟ್ ಮಾಡ್ತೀನಿ. ಈ ಮುಂಚೆ ಕೂಡ ನನ್ನ ಒಂದು ಹಳೆ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು. ಈ ಮುಂಚೆ ಕೂಡ ನಾನು ಅದೇ ಥರ ಒಂದು ಬೆಸ್ಟ್ ಆ್ಯಪ್ನ ಸಜೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ಆ್ಯಪ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ತುಂಬಾ ದಿ ಬೆಸ್ಟ್ ಆ್ಯಪ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಆಚೆಗಡೆ ಹೋಗಿ ಕೆಲಸ ಮಾಡುವಂಥ ಲೇಡೀಸ್ಗೆ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಆ್ಯಪ್ ಆಗಿರುತ್ತೆ. ನನಗಂತೂ ಇವಾಗ ಮಗು ಇರೋದ್ರಿಂದ ನಾನು ಆಲ್ಮೋಸ್ಟ್ ನನಗೆ ಈ ಆ್ಯಪ್ಗಳು ತುಂಬಾ ಹೆಲ್ಪ್ ಆಗಿದೆ. ನಾನು ಆಚೆಗಡೆ ಇವಾಗ ಐಟಮ್ಸ್ನ ನನ್ನ ಅಂಗಡಿಗೆ ಹೋಗಿ ಯಾವುದೇ ಒಂದು ತರಕಾರಿ ಐಟಮ್ಸ್ನಾಗಲಿ, ಯಾವುದೇ ಒಂದು ಮನೆಗೆ ಬೇಕಾಗಿರುವಂಥ ಒಂದು ಅಕ್ಕಿಯಾಗಲಿ ನಾನು ಆಚೆಗಡೆ ಹೋಗಿ ತೊಗೊಂಡ್ಬರಲ್ಲ. ಪ್ರತಿಯೊಂದೂ ನಾನು ಮನೇಲಿ ಕೂತ್ಕೊಂಡೇ ಬುಕ್ ಮಾಡುವಂಥದ್ದು. ಮನೇಲಿ ಕೂತ್ಕೊಂಡು ಬುಕ್ ಮಾಡಿದ ತಕ್ಷಣ ಅವರು ನನಗೆ ಈ ಒಂದು 10 to 15 minutes ಒಳಗಡೆ ಅವರು ನಮಗೆ ಮನೆಯಲ್ಲೇ ಡೆಲಿವರಿ ತೊಗೊಂಡ್ಬಂದು ಕೊಡ್ತಾರೆ. ಅದಕ್ಕೆ ಇಷ್ಟೊಂದು ಚಾರ್ಜಸ್ ಕೂಡ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ನಾನು ಯಾವ ಥರ ಅಂತ ಹೇಳಿಬಿಟ್ಟು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿಬಿಟ್ಟು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಸ್ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಒಂದು ಆ್ಯಪ್ ಅಂತ. ಇದು ಬಂದುಬಿಟ್ಟು ಝೆಪ್ಟೋ ಆ್ಯಪ್ ಅಂತ. ಸೊ ಇದಕ್ಕಿಂತ ಮುಂಚೆ ನಾನು ಒಂದು ಬ್ಲಿಂಕಿಟ್ ಆ್ಯಪ್ ಬಗ್ಗೆಯೂ ನಾನು ವಿಡಿಯೋ ಮಾಡಿದ್ದೀನಿ. ಅದು ಕೂಡ ನೀವು ನನ್ನ ಹಳೆ ವೀಡಿಯೋಸ್ನಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ಇವಾಗ ನಾನು ತೋರಿಸ್ತಾ ಇರೋದು ಝೆಪ್ಟೋ ಆ್ಯಪ್ ಬಗ್ಗೆ. ಎಸ್ ಫ್ರೆಂಡ್ಸ್, ನೋಡಿ ಇವಾಗ ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಇವಾಗ ಕಾಂಟ್ಯಾಕ್ಟ್ ನಂಬರ್ನ ಕೇಳುತ್ತೆ. ಸೊ OTP ಎಲ್ಲ ಹಾಕಿದ್ಮೇಲೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದೆಲ್ಲ ಲೊಕೇಶನ್ ಎಲ್ಲ ಕೇಳುತ್ತೆ, ಅಲೋ ಕೊಡಬೇಕಾಗತ್ತೆ ನಾವು. ನಾನು ಇಲ್ಲಿ ರೆಕಾರ್ಡಿಂಗ್ ಅಂತ ನಾನು ಏನಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಕೆಲವೊಂದು ಇನ್ಫಾರ್ಮೇಷನ್, ನನ್ನ ಪರ್ಸನಲ್ ಇನ್ಫಾರ್ಮೇಷನ್ನ ಹೈಡ್ ಮಾಡೋದಕ್ಕೋಸ್ಕರ ನಾನು ಮಧ್ಯದಲ್ಲಿ ಕೆಲವೊಂದು ರೆಕಾರ್ಡಿಂಗ್ ಅಂತ ಹೇಳಿಬಿಟ್ಟು ಅದನ್ನ ಹೈಡ್ ಮಾಡೋದಕ್ಕೋಸ್ಕರ ಉಪಯೋಗಿಸಿದ್ದೀನಿ ಅಷ್ಟೇ. ಆ್ಯಂಡ್ ಹಾಗೆ ನೋಡಿ, ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಮನೆಗೆ ಬೇಕಾಗಿರುವಂತಹ, ಕಿಚನ್ಗೆ ಬೇಕಾಗಿರುವಂತಹ ತರಕಾರಿ ಐಟಮ್ಸು, ರೇಷನ್ ಐಟಮ್ಸು ಪ್ರತಿಯೊಂದು ಕೂಡ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ನೋಡಿ, ಪ್ರತಿಯೊಂದು ಈ ಥರದ್ದೊಂದು ಇಲ್ಲ ಅಂತ ನಾವು ಹೇಳೋ ಅಷ್ಟಿಲ್ಲ. ಈಗ ನಾವು ಫ್ಲಿಪ್ಕಾರ್ಟ್ ಅಥವಾ ನಾವು ಬೇರೆ ಒಂದು ಆ್ಯಪ್ಗಳಲ್ಲಿ ಬಟ್ಟೆಗಳನ್ನು ನಾವು ಆರ್ಡ್ರ್ ಮಾಡ್ಕೊತೀವಿ, ಈ ಥರ ಐಟಮ್ಸ್ಗಳನ್ನ ನಾವು ಆರ್ಡ್ರ್ ಮಾಡ್ಕೊಳ್ತೀವಿ. ಬಟ್ ಕೆಲವೊಂದು ತರಕಾರಿ, ರೇಷನ್ ಐಟಮ್ಸ್ಗಳು ಒಂದು ಫ್ಲಿಪ್ಕಾರ್ಟ್ ಈ ಥರ ಒಂದು ಆ್ಯಪ್ಗಳಲ್ಲಿ ಸಿಗೋದಿಲ್ಲ. ಬಟ್ ಅದಕ್ಕೆ ಅಂತಲೇ ಕೆಲವೊಂದು ಆ್ಯಪ್ಗಳು ಇವಾಗ ಬಂದಿದೆ. ಸೊ ಇವಾಗ ನೋಡಿ, ಇದರಲ್ಲಿ ನಮಗೆ ಏನೇ ಒಂದು ನೆಸೆಸಿಟಿ ಐಟಮ್ಸ್ ನಮಗೆ ಬೇಕಿದ್ರು, ಎಸ್ಪೆಷಲಿ ಇವಾಗ ಆಚೆಗಡೆ ಕೆಲಸಕ್ಕೆ ಹೋಗುವಂತಹ ಲೇಡೀಸ್ಗಂತೂ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಆ್ಯಪ್ ಆಗಿರುತ್ತೆ. ನಮಗೇನೇ ಒಂದು ರೇಷನ್ ಐಟಮ್ಸ್ ಬೇಕು, ಒಂದು ಹಾಲು ಬೇಕಾ, ಸಕ್ಕರೆ ಬೇಕಾ, ಅಕ್ಕಿ ಬೇಕಾ, ಏನೇ ತರಕಾರಿ ಐಟಮ್ಸ್ ಬೇಕಾ, ಫ್ರೂಟ್ಸ್ ಬೇಕಾ, ಅಥವಾ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಎಲ್ಲ ಪ್ರಾಡಕ್ಟ್ಸ್ಗಳು ಇದರಲ್ಲಿ ಇರುತ್ತೆ. ಸ್ನ್ಯಾಕ್ಸ್ ಐಟಮ್ಸು ಅದರಲ್ಲೇ ಇರುತ್ತೆ. ಕ್ಯಾಟಗರೀಸ್ ಅಂತ ನೋಡಿ ತೋರಿಸ್ತಾ ಇದೆ. ಸೊ ಒಂದು ಕ್ಯಾಟಗರೀಸ್ ಅಂತ ಏನು ತೋರಿಸ್ತದೆ ನೋಡಿ, ಬ್ಯೂಟಿ ಐಟಮ್ಸ್ ಅಥವಾ
ಹೌಸ್ ಹೋಲ್ಡ್ ಎಸೆನ್ಷಿಯಲ್ಸ ಪ್ರತಿಯೊಂದು ಕೂಡ ಇರುತ್ತೆ. ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಆರ್ಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಮತ್ತು ಇನ್ನೊಂದು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದರಲ್ಲಿ ತುಂಬಾ ಡಿಸ್ಕೌಂಟ್ ಕೊಡ್ತಾರೆ ಈ ಒಂದು ಆ್ಯಪ್ನಲ್ಲಿ. ತುಂಬಾ ಒಂದು ಡೆಲಿವರಿ ಚಾರ್ಜಸ್ ಕೂಡ ಬೇರೆ ಕಡೆ ನನಗೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಇವಾಗ ನಾನು ಸಜೆಸ್ಟ್ ಮಾಡಿರೋಂಥ ಆ್ಯಪ್ಗಳು ಏನಿದೆ ಅದರಲ್ಲಿ ಡೆಲಿವರಿ ಚಾರ್ಜಸ್ ತುಂಬಾ ಕಮ್ಮಿ ಇರುತ್ತೆ. ನೋಡಿ, ಇದರಲ್ಲಿ ಏನೊಂದು 30 to 40 ರುಪೀಸ್ ತೊಗೊಳ್ತಾರೇನೋ ಅಷ್ಟೇ, ಬಟ್ ವಿತಿನ್ 10 to 15 ಮಿನಿಟ್ಸ್ ಒಳಗಡೆ ಅವರು ನಮಗೆ ಡೆಲಿವರಿ ಕೊಡ್ತಾರೆ. ಕುತ್ಕೊಂಡ ಜಾಗದಲ್ಲೇ ನಾವು ಡೆಲಿವರಿ ಮಾಡ್ಕೋಬೋದು. ನೋಡಿ, ಇದೆಲ್ಲ ಆಫರ್ ಇದೆ ಇವಾಗ. ಸೊ 80% ಆಫ್ ಕೂಡ ಇದೆ. ನೋಡಿ, ಪ್ರತಿಯೊಂದು ನೋಡಿ ಮನೆ ಒರೆಸೋ ಅಂಥ ಐಟಮ್ಸು ನೀವು ನೋಡ್ತಾ ಇರ್ಬೋದು. ನೀವು ಸ್ಕ್ರೀನ್ ರೆಕಾರ್ಡಿಂಗ್ನಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ಪ್ರತಿಯೊಂದು ಐಟಮ್ ಕೂಡ ಇದರಲ್ಲಿದೆ. ತರಕಾರಿ ಐಟಮ್ಸ್ ನಾನು ಹೇಳ್ದಂಗೆ, ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ಗಳಾಗಿರ್ಬೋದು, ಬಟ್ಟೆ ಐಟಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಆ್ಯಪಲ್ಲಿ ಸಿಗುತ್ತೆ. ಇದೇ ಥರ ನಾನು ಮುಂಚೆ ಒಂದು ಆ್ಯಪ್ ಕೂಡ ಸಜೆಸ್ಟ್ ಮಾಡಿದ್ದೀನಿ. ನನ್ನ ಓಲ್ಡ್ ವೀಡಿಯೋಸಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳೇ ಇರೋವಂಥದ್ದು. ಹಾಗೆ ನಾನು ಇದೇ ಥರ ಇದಕ್ಕೆ ಒಂದು ರಿಲೇಟೆಡ್ ಆಗಿರುವಂಥ ಇನ್ನೊಂದು ಆ್ಯಪ್ನ ನಾನು ಸಜೆಸ್ಟ್ ಮಾಡಿದ್ದೀನಿ. ಸೊ ಅದು ಕೂಡ ದಿ ಬೆಸ್ಟ್ ಆ್ಯಪ್ ಅಂತಲೇ ನಾನು ಹೇಳ್ತೀನಿ. ನಾನು ಮ್ಯಾಕ್ಸಿಮಮ್ ಈ ಒಂದು ಆ್ಯಪ್ಗಳಲ್ಲೇ ನಾನು ಮ್ಯಾಕ್ಸಿಮಮ್ ಯಾವಾಗಲೂ ನಾನು ಪರ್ಚೇಸ್ ಮಾಡ್ಕೊಳ್ಳೋದು, ಬೇಕಾಗಿರುವಂಥ ಐಟಮ್ಸ್ಗಳನ್ನು ನಾನು ಪರ್ಚೇಸ್ ಮಾಡ್ಕೊಳ್ಳೋದು. ನಾನು ಆಚೆಗಡೆ ಹೋಗಿ ಅಂಗಡಿಗೆ ಹೋಗಿ ಐಟಮ್ಸ್ಗಳನ್ನ ತೊಗೊಳ್ಳೋವಂಥ ಕಾಲ ಮುಗಿದೋಗ್ಬಿಟ್ಟಿದೆ. ಬಟ್ ನಾನು ಏನೇ ಇದ್ರೂ ಪ್ರತಿಯೊಂದು ನಾನು ಈ ಒಂದು ಆ್ಯಪ್ಗಳಲ್ಲೇ ನಾನು ಪರ್ಚೇಸ್ ಮಾಡ್ಕೊಳ್ಳೋಂಥದ್ದು. ನಾನು ಯಾವುದೇ ಒಂದು ಅಂಗಡಿಗೆ ಹೋಗಿ ನಿಂತ್ಕೊಂಡು ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಷ್ಟು ಪೇಷನ್ಸೇ ಇಲ್ಲ ನಮಗೆ ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಅದೆಲ್ಲ ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ನಾನು ಯಾವುದೇ ಒಂದು ಅಂಗಡಿಗೆ ಹೋಗಿ ನಾನು ಇನ್ನೂ ತೊಗೊಳ್ಳೋದೇ ಇಲ್ಲ ಇವಾಗ. ಯಾಕಂತಂದರೆ ಅದು ಇವಾಗ ಮಗುನ ಎತ್ಕೊಂಡು ಹೋಗಿ ತೊಗೊಂಡು ಅಲ್ಲಿ ನಾವು ನಿಂತ್ಕೊಂಡು ವೆಯ್ಟ್ ಮಾಡೋಷ್ಟು ಇರೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಾವು ಮೊಬೈಲ್ನಲ್ಲೇ ಬೇಕಾಗಿರುವಂಥ ಐಟಮ್ಸ್ಗಳನ್ನ ನಾವು ಆರ್ಡ್ರ್ ಮಾಡ್ಕೋಬೋದು. ಬಟ್ ನಾವು ಅಲ್ಲಿ ಹೋಗಿ ತಗೊಳ್ಳೋದು ನಮಗೆ ಒಂದು ರಿಸ್ಕ್ ತಪ್ಪತ್ತೆ. ಇಷ್ಟು ಅಂತ ಡೆಲಿವರಿ ಚಾರ್ಜಸ್ ನಮಗೆ ತೊಗೊಳ್ತಾರೆ ಅಷ್ಟೇ. ಬಟ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡ್ಬಂದು ಮನೆವರೆಗೂ ಕೊಡ್ತಾರೆ ಅಂತಂದರೆ ಆನ್ ಟೈಮ್ಗೆ ಇರ್ತಾರೆ. ಯಾಕಂದರೆ ನಿಮಗೆ ಅರ್ಜೆಂಟಾಗಿ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಮನೆ ಬಾಗಿಲವರೆಗೂ ತೊಗೊಂಬಂದ್ಕೊಂಡವ್ರು ಯಾರು ಕೊಡ್ತಾರೆ? ಯಾರೂ ಕೊಡೋದಿಲ್ಲ ಇವಾಗ. ಅದಕ್ಕೆ ಅಂತಲೇ ಇಂಥ ಒಂದು ಆ್ಯಪ್ಗಳಿರುತ್ತೆ. ಇಂತಿಷ್ಟು ಅಂತ ನಾವು ಡೆಲಿವರಿ ಚಾರ್ಜಸ್ನ ಪೇ ಮಾಡಿದ್ವು ಅಂತಂದರೆ ನಮಗೆ ಇವಾಗ ಅರ್ಜೆಂಟ್ ಬೇಕಾಗಿರುತ್ತೆ ಅಂಥ ಒಂದು ಟೈಮ್ನಲ್ಲಿ ಈ ಒಂದು ಆ್ಯಪ್ಗಳು ನಮಗೆ ತುಂಬಾ ಒಂದು ಯೂಸ್ಫುಲ್ ಆಗಿರುತ್ತೆ. ಕೆಲ್ಸಕ್ಕೆ ಹೋಗೋ ಟೈಮ್ನಲ್ಲಿ ಹೋಗಿ ನಾವು ಅಂಗಡಿಗೆ ಹೋಗಿ ಏನೇ ಒಂದು ತೊಗೊಂಡು ಬರೋಕ್ಕಾಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನನಗೆ ಈ ಒಂದು ಆ್ಯಪ್ಗಳು ಎಷ್ಟು ಯೂಸ್ಫುಲ್ ಆಗಿದೆ ಅಂತಂದರೆ ಅಷ್ಟು ಯೂಸ್ಫುಲ್ ಆಗಿದೆ ನನಗೆ. ನಾನು ಮುಂಚೆನೇ ಸ್ಟಾರ್ಟಿಂಗ್ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ದಾಗ ನಾನೇ ಹೇಳಿದ್ದೀನಿ. ಸೊ ಮಗು ಇರೋದ್ರಿಂದ ವಯಸ್ಸಾಗಿರೋರಿಗೆ ಆಯಿತು, ಇಂಥವ್ರಿಗೆಲ್ಲನೂ ತುಂಬಾ ಒಂದು ಆ್ಯಪು ತುಂಬಾ ಯೂಸ್ಫುಲ್ ಆಗಿರೋವಂಥದ್ದಾಗಿರುತ್ತೆ. ಇವಾಗ ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸೊ ಅಂಥ ಟೈಮ್ನಲ್ಲಿ ನಾವು ಆಚೆ ಹೋಗಿ ಏನೂ ತೊಗೊಂಬರೋಕ್ಕಾಗಿಲ್ಲ, ವಯಸ್ಸಾಗಿರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ, ಈ ಒಂದು ಆ್ಯಪ್ಗಳಲ್ಲಿ ನಾವು ಆರ್ಡ್ರ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಎಮರ್ಜೆನ್ಸಿಗೆ ಆನ್ ಟೈಮ್ಗೆ ನಮಗೆ ಬೆಳಗ್ಗೆ ಹೊತ್ತು ಆನ್ ಟೈಮ್ಗೆ ನಮಗೆ ಇದನ್ನು ಡೆಲಿವರಿ ಮಾಡ್ತಾರೆ. ಆ್ಯಂಡ್ ಇಂಥ ಆ್ಯಪ್ಗಳೆಲ್ಲ ಬೆಳಗ್ಗೆ 6 o'clock ಓಪನ್ ಇರುತ್ತೆ. ಇಂಥ ಒಂದು ಆ್ಯಪ್ಗಳಲ್ಲಿ ನಾವು 6 o'clock ಆರ್ಡ್ರ್ ಮಾಡ್ಬೋದು. ನೈಟ್ 10 o'clock ಬೆಳಗ್ಗೆ ಮಾರ್ನಿಂಗ್ 6ಇಂದ 10ವರೆಗೂ ಒಂದು ಸರ್ವಿಸ್ ಕೊಡುತ್ತೆ ಈ ಒಂದು ಆ್ಯಪ್ಗಳು. ಎಲ್ಲ ಥರದ ಒಂದು ಸ್ನ್ಯಾಕ್ಸ್ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಕೂಡ ಇದರಲ್ಲಿ ಸಿಗುತ್ತೆ. ನೀವೊಂದು ಇದನ್ನು ಓಪನ್ ಮಾಡಿ ಒಂದು ಸತಿ ಯೂಸ್ ಮಾಡಿ ನೋಡಿ, ನಿಮಗೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಆ್ಯಂಡ್ ನೋಡಿ, ಎಷ್ಟೋ ಜನ ಇವಾಗ ವರ್ಕಿಂಗ್ ಲೇಡೀಸ್ ಏನಿದ್ದಾರೆ ಅವ್ರಿಗೆಲ್ಲ ಪೇಷನ್ಸ್ ಇರೋದಿಲ್ಲ ಆಚೆಗಡೆ ಹೋಗಿ ತೊಗೊಂಬರೋದಕ್ಕೆ. ಇಂಥ ಒಂದು ಆ್ಯಪ್ಗಳನ್ನೇ ಯೂಸ್ ಮಾಡಿಕೊಂಡು ಅವರು ಎಲ್ಲನೂ ತರಿಸ್ಕೊಳ್ತಾರೆ. ಸೊ ಅದರಲ್ಲಿ ನಾನು ಒಬ್ಬಳು ಕೂಡ. ಸೊ ಹೀಗಾಗಿ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ನ ನಿಮಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಈ ಒಂದು ಮಾಹಿತಿನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಕೂಡ ಇದು ತುಂಬಾ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆ್ಯಂಡ್ ಯಾರ್ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಥರ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. Until then, take care and thank you for watching.